ಸ್ನೇಹಿತರೆ, ಮಾರ್ಕೆಟ್ ಜಿಕೆ ಕನ್ನಡಗೆ ಸ್ವಾಗತ. ನಾವು ಇವತ್ತು 4 ಕಂಪನಿಯ ಬಗ್ಗೆ ಚರ್ಚಿಸೋಣ. ವಿಡಿಯೋ ಅನ್ನು ಕೊನೆಯ ತನಕ ನೋಡಿ. ಕೊನೆಯದಾಗಿ ನಿಫ್ಟಿ 50 ನಾಳೆ ಏನಾಗಬಹುದು ಎಂಬುದನ್ನು ಚರ್ಚಿಸೋಣ. ಮೊದಲನೇ ಕಂಪನಿಯಾದ ಎರಿಡಾ, ಇಂಡಿಯನ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್. ಈ ಕಂಪನಿಯು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಕಂಪನಿಗಳಿಗೆ ಸಾಲವನ್ನು ನೀಡುವ ಕಂಪನಿಯಾಗಿದೆ ಮತ್ತು ಈ ಕಂಪನಿಯ ಷೇರಿನ ಬೆಲೆ ಬಂದು 221.18 ಇದೆ. ಈ ಕಂಪನಿಗೆ ಆನಂದ್ ರಾತ್ರಿ ಅವರು 265 ಹೋಗುವ ಟಾರ್ಗೆಟ್ ಅನ್ನು ನೀಡಿದ್ದಾರೆ ಮತ್ತು ಈ ಕಂಪನಿಯು ಮುಂದಿನ ದಿನಮಾನಗಳಲ್ಲಿ ಮಲ್ಟಿ ಬ್ಯಾಗರ್ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಈ ಕಂಪನಿಗೆ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಅನೇಕ ಯೋಜನೆಗಳು ಸಿಗಬಹುದು. PM ಸೂರ್ಯಘರ್ ಯೋಜನಾ, ಮುಫ್ತ್ ಬಿಜ್ಲಿ ಯೋಜನಾ ಅನ್ನುವ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದಾರೆ ಕೇಂದ್ರ ಸರ್ಕಾರದವರು. ಮತ್ತು ಈ ಕಂಪನಿಯ ಒಂದು ದಿನದ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಈ ಕಂಪನಿಯು ಒಂದು ದಿನದಲ್ಲಿ ಅಂದರೆ 0.32% ಏರಿಕೆಯಾಗಿದೆ. 5 ದಿನದ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಈ ಕಂಪನಿಯು 17.68 ಪ್ಲಸ್ ಅಂದ್ರೆ ನಂಬರ್ಸ್ ಪರ್ಸೆಂಟೇಜ್ ಅಲ್ಲಿ ನೋಡೋದಾದರೆ 8.69% ಏರಿದೆ. ಮತ್ತು ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಈ ಕಂಪನಿಯು 10% ರಿಟರ್ನ್ ಅನ್ನು ನೀಡಿದೆ. ಈಗ ಈ ಕಂಪನಿಯಲ್ಲಿ ಹೂಡಿಕೆ ಮಾಡುವುದು ಕಾಲಾವಕಾಶವಿದೆ, ಅಂದರೆ ಈ ಕಂಪನಿಯು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿದೆ. ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ನೋಡೋಣ. ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ಬಂದು 26.46 ಇದೆ, 46% ಇದೆ. ಎರಡನೇ ಕಂಪನಿಯ ಬಗ್ಗೆ ಚರ್ಚಿಸೋಣ. ಯೆಸ್ ಬ್ಯಾಂಕು 2020ರಲ್ಲಿ ಮುಳುಗುವ ಸಮಯದಲ್ಲಿತ್ತು. ಅದಕ್ಕೆ RBI ಕೈ ಹಿಡಿದಿದೆ. ಅಂದರೆ ಈ ಯೆಸ್ ಬ್ಯಾಂಕಿಗೆ ಆಪ್ಷನ್ ಚೈನ್ ಇಂದ ಹೊರಗೆ ಹಾಕಿದ್ದರು. ಆದರೆ RBI ಅನೇಕ ಬ್ಯಾಂಕಿನೊಂದಿಗೆ ಕೆಲಸ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿತ್ತು ಮತ್ತು ಈ ಕಂಪನಿಯು ಈಗ 2024ರಲ್ಲಿ ಆಪ್ಷನ್ ಚೈನ್ ಅಲ್ಲಿ ಮತ್ತೆ ಸೇರಿಕೊಂಡಿದೆ. ಈ ಬ್ಯಾಂಕಿನ ಷೇರಿನ ಬೆಲೆ ಬಂದು 21.53 ಇದೆ. ಕೆಲವು ತಜ್ಞರು ಈ ಷೇರಿನ ಬೆಲೆಯು ಮುಂದಿನ ದಿನಮಾನಗಳಲ್ಲಿ 30 ರೂಪಾಯಿ ಹೋಗುವ ಸಾಧ್ಯತೆ ಇದೆ ಎಂದು ಹೇಳುತ್ತಿದ್ದಾರೆ. ಈ ಬ್ಯಾಂಕಿನ ಡೆಲಿವರಿ ಪರ್ಸೆಂಟೇಜ್ ನೋಡೋಣ. ಈ ಷೇರಿನಲ್ಲಿ 30.74% ಡೆಲಿವರಿಯನ್ನು ತೆಗೆದುಕೊಂಡಿದ್ದಾರೆ. ಇದು ಅತ್ಯುತ್ತಮವಾಗಿದೆ. ಮೂರನೇ ಕಂಪನಿಯಾದ ಟಾಟಾ ಪವರ್ ಕಂಪನಿ ಲಿಮಿಟೆಡ್. ಈ ಕಂಪನಿಯ ಷೇರಿನ ಬೆಲೆ ನೋಡೋದಾದರೆ 438.95 ಇದೆ. ಈ ಕಂಪನಿಯ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ನೋಡೋಣ. ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಈ ಕಂಪನಿಯು 1% ರಿಟರ್ನ್ ಅನ್ನು ನೀಡಿದೆ. ಅಂದರೆ ಈ ಕಂಪನಿಯು 13 ನವೆಂಬರ್ ತನ್ನ ಹೈಯನ್ನು ಟಚ್ ಮಾಡುತ್ತಾ ಹೋಗುತ್ತಿದೆ. ಈ ಕಂಪನಿಯ ಒಂದು ವರ್ಷದ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಈ ಕಂಪನಿಯು ಒಂದು ವರ್ಷದ ಹಿಂದೆ 320 ರೂಪಾಯಿ ಇತ್ತು. ಅಂದರೆ 35% ಅಷ್ಟು ರಿಟರ್ನ್ ಅನ್ನು ಒಂದೇ ವರ್ಷದಲ್ಲಿ ನೀಡಿದೆ. ಟಾಟಾ ಪವರ್ ಕಂಪನಿಯು ಮುಂದಿನ ದಿನಮಾನಗಳಲ್ಲಿ ಭೂತಾನ್ ನಲ್ಲಿ 6,900 ಕೋಟಿ ವಿದ್ಯುತ್ ಕಾಮಗಾರಿ ಪ್ರಾರಂಭಿಸುವ ಸಾಧ್ಯತೆ ಇದೆ. ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ನೋಡೋಣ. ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ 30.33% ಡೆಲಿವರಿಯನ್ನು ತೆಗೆದುಕೊಂಡಿದ್ದಾರೆ. ನಾಲ್ಕನೇ ಕಂಪನಿಯಾದ ಝೊಮ್ಯಾಟೊ ಲಿಮಿಟೆಡ್. ಈ ಕಂಪನಿಯ ಬೆಲೆ ಬಂದು 302.45 ಇದೆ. ಈ ಕಂಪನಿಯ ಷೇರಿನ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಆಗ ಈ ಕಂಪನಿಯ ಷೇರಿನ ಬೆಲೆ ಕೇವಲ 250 ರೂಪಾಯಿ ಇತ್ತು. ಈ ಕಂಪನಿಯ ಒಂದು ದಿನ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಒಂದೇ ದಿನದಲ್ಲಿ 1% ರಿಟರ್ನ್ ಅನ್ನು ನೀಡಿದೆ ಮತ್ತು ಇದರ 5 ದಿನದ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಈ ಕಂಪನಿಯು 7% ರಿಟರ್ನ್ ಅನ್ನು ನೀಡಿದೆ ಮತ್ತು ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ಅನ್ನು ನೋಡೋದಾದರೆ ಈ ಕಂಪನಿಯು 21% ರಿಟರ್ನ್ ಅನ್ನು ನೀಡಿದೆ. ಅನೇಕ ತಜ್ಞರು ಈ ಕಂಪನಿಯನ್ನು 500 ದಾಟಬಹುದು ಈ ಷೇರಿನ ಬೆಲೆ ಎಂದು ಅಭಿಪ್ರಾಯ ಪಡುತ್ತಿದ್ದಾರೆ ಮತ್ತು ಈ ಕಂಪನಿಯ ಷೇರು ಮತ್ತು ಸ್ವಿಗ್ಗಿಯ ಷೇರು ಬಿಟ್ ಮಾಡುವ ಸಾಧ್ಯತೆಗಳಿವೆ. ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ನೋಡೋಣ. ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ಬಂದು 44.41% ಡೆಲಿವರಿಯನ್ನು ತೆಗೆದುಕೊಂಡಿದ್ದಾರೆ. ನಿಫ್ಟಿ 50ಯ ಬಗ್ಗೆ ನೋಡೋಣ. ನಿಫ್ಟಿ 50ಯು ಶುಕ್ರವಾರ 24,677.80ಕ್ಕೆ ಮುಕ್ತಾಯವಾಗಿತ್ತು. ಮಾರ್ಕೆಟು ಮೇಲಕ್ಕೆ ಹೋಗುವ ಅತಿ ಹೆಚ್ಚು ಸಾಧ್ಯತೆಗಳಿವೆ. ಆದರೆ ಕೆಳಗೆ ಬಿದ್ದರೆ ಮಾರ್ಕೆಟ್ ಕೆಳಗೆ ಬಂದರೆ
ಇದರ ಮೊದಲ ಸಪೋರ್ಟ್ ಲೆವೆಲ್ ಬಂದು 24,500 ಮೊದಲ ಸಪೋರ್ಟ್ ಲೆವೆಲ್ ಆಗುತ್ತೆ ಮತ್ತು ಎರಡನೆಯ ಸಪೋರ್ಟ್ ಲೆವೆಲ್ ಬಂದು 24,400 ಆಗಬಹುದಾಗಿದೆ. ನಿಫ್ಟಿ 50ಯು ಮೇಲಕ್ಕೆ ಹೋದರೆ ಅದರ ಮೊದಲನೇ ಹೈ ಬಂದು 24,800 ಆಗಬಹುದು ಮತ್ತು ಅದನ್ನು ದಾಟಿದರೆ 25,000 ದಾಟುವ ಸಾಧ್ಯತೆಗಳಿವೆ. ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಇದರ 5 ದಿನದ ಚಾರ್ಟ್ ಪ್ಯಾಟರ್ನ್ ನೋಡಿದರೆ 24,524 ಇದರ ಸಪೋರ್ಟ್ ಇದೆ. ಸೊ ಅದಕ್ಕೆ ನಾಳೆ ಏನಾದರೂ ಮಾರ್ಕೆಟ್ ಬಿದ್ದರೆ 24,500 ಸಮೀಪ ಬರುವ ಸಾಧ್ಯತೆ ಇದೆ. ಆದರೆ ಅತಿ ಹೆಚ್ಚು ಸಾಧ್ಯತೆಗಳೆಂದರೆ ಮಾರ್ಕೆಟ್ ಮೇಲಕ್ಕೆ ಹೋಗುವುದು ಅತಿ ಹೆಚ್ಚು ಇದೆ. ವಿದೇಶಿಯರ ಮತ್ತು ಮ್ಯೂಚುವಲ್ ಫಂಡ್ ಅವರ ಹೂಡಿಕೆಯನ್ನು ನೋಡೋಣ. ವಿದೇಶಿಯರು 1,830.31 ಕೋಟಿಯ ಬಂಡವಾಳವನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಡಿಐಐಸ್ಗಳು ಹೂಡಿಕೆಯನ್ನು ಮಾಡಿದ್ದಾರೆ. 1,659.6 ಕೋಟಿ ಹೂಡಿಕೆಯನ್ನು ಮಾಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡಿ.